ಒದಗಿಸಿದೆ. ಆದರೂ ನಮ್ಮ MLA ಸುರೇಶ್ ಅವರು ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರು, ಬೇಲೂರು ತಾಲೂಕಿನಲ್ಲಿ ಬೇಲೂರು ಟೆಂಪಲ್ ತುಂಬಾ ಫೇಮಸ್ ಇದೆ. 900 ಇಯರ್ಸ್ದು ಒಂದು ಇತಿಹಾಸ ಇದೆ, ಮತ್ತೆ ವರ್ಲ್ಡ್ ಹೆರಿಟೇಜ್ನಲ್ಲಿ ಹೆಸರಿದೆ. ಆ ದೇವಸ್ಥಾನದಲ್ಲಿ ಕ್ಲೀನ್ನೆಸ್ ಮತ್ತೆ ಬೇರೆ ಬೇರೆ ಸುಮಾರು ಸಮಸ್ಯೆ ಇದೆ. ಈ ಸಮಸ್ಯೆಗೆ ಟೂರಿಸ್ಟ್ ಮತ್ತು ಪಬ್ಲಿಕ್ ಅವರೆಲ್ಲರಿಗೆ ಸಮಸ್ಯೆ ಆಗಿದೆ. ಅದು DC ಮತ್ತೆ ಮುನ್ಸಿಪಾಲಿಟಿ ಅವರು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ಸೆಕೆಂಡೇ ಪ್ರಶ್ನೆ ಏನು ಹೇಳಿದ್ದಾರೆ ಅಂದ್ರು, SFC ಫಂಡ್ ನಲ್ಲಿ ಕೆಲಸ ತುಂಬಾ ಡಿಲೇ ಆಗಿದೆ, ಆಗಿಲ್ಲ ಅಂತ ಹೇಳಿದ್ದಾರೆ. SFC ಫಂಡ್ ಅವರಿಗೆ 18-19 ನಲ್ಲಿ 3 ಕೋಟಿ ಜಿಯೋ ಆರ್ಡರ್ ಆಗಿತ್ತು. ಮತ್ತೆ 19-20 ನಲ್ಲಿ ಇನ್ನೂ ಒಂದು ಜಿಯೋ 5 ಕೋಟಿದು ಜಿಯೋ ಆಗಿತ್ತು. ಆಮೇಲೆ ಮತ್ತೆ ತಿರ್ಗಾ ಆ ಜಿಯೋ ವಿಡ್ರಾ ಆಗಿತ್ತು. ಮತ್ತೆ ತಿರ್ಗಾ 22 ನಲ್ಲಿ ಆ ಜಿಯೋ ಮತ್ತೆ ತಿರ್ಗಾ ಅವರಿಗೆ ಆರ್ಡರ್ ಶಾಂಕ್ಷನ್ ಆಗಿದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಕೆಲಸ. ಮತ್ತೆ ಮೂರನೇ ಪ್ರಶ್ನೆ, ಅವ್ರದ್ದು ನಗರೋತ್ಥಾನದ ಫಂಡ್ನಲ್ಲಿ ಆಲ್ಸೋ ಕೆಲಸ ಡಿಲೇ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರು, ಅವ್ರದ್ದು ಸಲಂ ಏರಿಯಾ ಆಶ್ರಯ ಯೋಜನೆಯಲ್ಲಿ 5 ಎಕರೆ 3 ಗುಂಟೆ ಲ್ಯಾಂಡ್ ಕೊಟ್ಟರು, ಸೈಟ್ಸ್ ಕೊಡ್ಲಿಕ್ಕೆ ಆಗಿಲ್ಲ ಅಂತ 4 ಪ್ರಶ್ನೆ ಕೇಳಿದ್ದಾರೆ. ಆದರೂ ಮೊದಲನೇ ಪ್ರಶ್ನೆಯಲ್ಲಿ ಬೇಲೂರಿನಲ್ಲಿ ದೇವಸ್ಥಾನ ತುಂಬಾ ಫೇಮಸ್ ಇದೆ. ಅದ್ರ ಬಗ್ಗೆ ನಾನು DCಗೆ ಮತ್ತು ಅಲ್ಲಿ ಮುನ್ಸಿಪಾಲಿಟಿ ಅವರಿಗೆ ಇಮಿಡಿಯೇಟ್ ಕರೆಸಿ ಅವರಿಗೆ ಮಾತಾಡಿ ಎಕ್ಸಾಮಿನ್ ಮಾಡಿ ಬೈ ಚಾನ್ಸ್ ಯಾರೋ ರೆಸ್ಪಾನ್ಸಿಬಲ್ ಇದ್ರ ಮೇಲೆ ಅವರಿಗೆ ನಾನು ಆಕ್ಷನ್ ತಗೋತೀನಿ ಅಂತ ಶಾಸಕರಿಗೆ ಹೇಳ್ತೇನೆ. ಸೆಕೆಂಡೇ ಪ್ರಶ್ನೆ, SFC ಫಂಡ್ನಲ್ಲಿ ಅವರಿಗೆ 3 ಕೋಟಿ ಮತ್ತು 5 ಕೋಟಿ ಶಾಂಕ್ಷನ್ ಆಗಿದೆ. ಅದರಲ್ಲಿ ಅರ್ಧ ಕೆಲಸ ಆಗಿದೆ, ಇನ್ನು ಅರ್ಧ ಕೆಲಸ ಬ್ಯಾಲೆನ್ಸ್ ಇದೆ. ಅದ್ರ ಬಗ್ಗೆ ಆಲ್ಸೋ ಎಕ್ಸಾಮಿನ್ ಮಾಡ್ತೀನಿ ನಾನು. ಮತ್ತು ಸೇಮ್ ಸಮಸ್ಯೆ ನಗರೋತ್ಥಾನದಲ್ಲಿ ಸೇಮ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಅದು ನನ್ನ ರಿಪೋರ್ಟ್ ಪ್ರಕಾರ ಅರ್ಧ ಆಗಿದೆ, ಇನ್ನು ಅರ್ಧ ಬ್ಯಾಲೆನ್ಸ್ ಇದೆ. ನಾಲ್ಕನೇ ಪ್ರಶ್ನೆ, ಅವರು ಆಶ್ರಯ ಸ್ಕೀಮ್ನಲ್ಲಿ ಸೈಟ್ ಕೊಡ್ಲಿಕ್ಕೆ ಆಗಿಲ್ಲ, ನಿಮಗೆ ತುಂಬಾ ಡಿಲೇ ಆಗಿದೆ, ಇರ್ರೆಸ್ಪಾನ್ಸಿಬಲ್ ಮುನ್ಸಿಪಾಲಿಟಿ ಅಂಡ್ DC ಮಾಡಿದಾರಂತೆ, ಅದು ಒಂದು ಹೇಳಿದ್ದಾರೆ. ರಿಪೋರ್ಟ್ ಏನು ಬಂದಿದೆ ಅಂದರು, ಅದರ ಮೇಲೆ ಹೈಕೋರ್ಟ್ ಇಂಟರ್ಫಿಯರ್ ಆಗಿ 23/1/25ಗೆ ಇಷ್ಟೇ ಕೊಟ್ಟಿದ್ದಾರೆ. ಟಿಲ್ ಜಡ್ಜ್ಮೆಂಟ್ ತನ ತಾವು ಏನೋ ಮಾಡಬಾರ್ದು ಅಂತ ಡಿಪಾರ್ಟ್ಮೆಂಟ್ಗೆ ಆದೇಶ ಕೊಟ್ಟಿದ್ದಾರೆ. ಅದರಿಂದ ಅದು ಡಿಲೇ ಆಗಿದೆ. ಆದರೂ ನಾನು ಸುರೇಶ್ ಅವರಿಗೆ ಇನ್ನೊಂದ್ಸಲ ಕರೆಸಿ, ಇನ್ಕ್ಲೂಡಿಂಗ್ DC ಅವರಿಗೆ ಕರೆಸಿ ಮತ್ತೆ ಮುನ್ಸಿಪಾಲಿಟಿ ಅವರಿಗೆ ಕರೆಸಿ ನಾನು ಮೀಟಿಂಗ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಹೇಳಿದ್ದು ಎಲ್ಲದೂ ಸತ್ಯ. ಕಳೆದ ಸದನದಲ್ಲಿ ತಾವು ನನಗೆ ಒಂದು ಇದನ್ನ ಕೊಟ್ರಿ, ಸಲಹೆಯನ್ನ ಕೊಟ್ರಿ. ನೀವು ಸದನದಲ್ಲಿ ಏನು ಕೇಳ್ತೀರಾ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮತ್ತು ಅಧಿಕಾರಿಗಳ ಹತ್ರ ಕುತ್ಕೊಂಡು ನೀವು ಮಾಡಬೇಕು ಅಂತಕ್ಕಂಥದ್ದನ್ನ ತುಂಬಾ ಅಪಾರವಾದ ಗೌರವ ಇದೆ. ಸುರೇಶ್ ಅವರೇ, ದಯವಿಟ್ಟು ನೀವು ನನಗೆ ನಿಮ್ ಕಡ್ಕಡೆ ವಿಥಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಕಳೆದ ಬಾರಿ ಇದೇ ಅಧಿವೇಶನದಲ್ಲಿ DCಗೆ ಅಲ್ಲಿ ಕಮಿಷನರ್ ಆಫೀಸರ್ಸ್ಗೆ ಎಲ್ಲರಿಗೆ ಕರೆಸಿ, ಇಂಜಿನಿಯರ್ಗೆ ಕರೆಸಿ ಈ ವೀಕ್ ನಲ್ಲೇ ಸಾಲ್ವ್ ಮಾಡ್ತೇನೆ. ಉತ್ತಮ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ವೀಕ್ ಸರ್, ನೆಕ್ಸ್ಟ್ ವೀಕ್ ಬೆಳಗಾವಿಗೆ ಕರೆಸಿ, ದಯವಿಟ್ಟು ಕರೆಸಿ. ಇದೇ ಅಧಿವೇಶನದಲ್ಲಿ ಬೆಳಗಾಂ ಸಚಿವರೇ ಧನ್ಯವಾದಗಳು. ಕಲಬುರಗಿ ಹೋಗ್ಬೇಕು ಮುಗಿಯದಿದ್ರೆ ನಾನು ಮುಂದೆ